ಬೇಕು ಯುದ್ಧ ಬೇಡವೇ ಬೇಡ ಯುದ್ಧ ಬೇಡವೇ ಬೇಡ ಗ್ಯಾಸ್ ಬೇಕೇ ಬೇಕು ಗ್ಯಾಸ್ ಬೇಕೇ ಬೇಕು ಕ್ರಿಕೆಟ್ ಈಗ ಬೇಕಾಗಿರಲಿಲ್ಲ ಜನ ಸಾಯ್ತಾ ಇದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಈ ಮಧ್ಯ ಸಾವಿರಾರು ರೂಪಾಯಿ ಬ್ಲಾಕ್ ಮಾರ್ಕೆಟ್ನಲ್ಲಿ ಕ್ರಿಕೆಟ್ ಟಿಕೆಟ್ಗಳನ್ನ ಮಾರ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಕ್ರಿಕೆಟ್ ನಡೆಸೋದಕ್ಕೆ ಅನುಮತಿ ಕೊಟ್ರಿ, ಆಯ್ತು. 11 ಜನ ಸತ್ತಿದ್ದಾರೆ. ಸಮಾಧಿಯ ಮೇಲೆ ಅವರ ತಂದೆ ತಾಯಿಗಳು ಮಲಗಿ ಕಣ್ಣೀರು ಹಾಕಿದ್ದಾರೆ. ಈ 11 ಜನಗಳಿಗೆ ಏನ್ ಪರಿಹಾರ ಕೊಟ್ರಿ? RCB ಆಗ್ಲಿ, ಸ್ಟೇಡಿಯಂ ಆಗ್ಲಿ, ಆಲ್ ಇಂಡಿಯಾ ಕ್ರಿಕೆಟ್ ಆಗ್ಲಿ, ಏನ್ ಕೊಟ್ರಿ? ಕನಿಷ್ಠ ನೀವು 5 ಕೋಟಿ ರೂಪಾಯಿ 11 ಜನಕ್ಕೆ ನೀವು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಈ 11 ಜನರ ಹೆಣದ ಮೇಲೆ ತಾವು ಕ್ರಿಕೆಟ್ ನಡೆಸ್ತಾ ಇದ್ದೀರಿ. ಇದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಅಮೆರಿಕ ಅಧ್ಯಕ್ಷರ ಮಾತನ್ನ ಕೇಳ್ತಾ ಇಲ್ಲ. ಈ ಕಡೆ ಇರಾನ್ ಇವರಿಗೂ ಭಾರಿ ಬೆಂಬಲ, ಚೀನಾ, ರಷ್ಯಾ ಇವರು ಒಂದು ಕಡೆ, ಇಸ್ರೇಲ್ ಮೊದಲಿಂದಲೂ ಅವರು ಈ ರೀತಿ ಹೋರಾಟ ಮಾಡೋದೇ ಅವ್ರ ಕೆಲಸ. ಈ 3 ದೇಶಗಳಿಂದ ಇಡೀ ಪ್ರಪಂಚಕ್ಕೆ ಇದರ ಬಿಸಿ ತಲುಪಿದೆ. ಬಹಳ ಗಂಭೀರವಾಗಿ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ, ಪ್ರಾಮಾಣಿಕತೆ, ಅಹಿಂಸೆ ಇದು ಇವತ್ತು ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥದ್ದು. ಇಂಡಿಯಾ ದೇಶದ ರಾಷ್ಟ್ರಪಿತನ ಅದ್ಭುತವಾದಂಥ ಸಂದೇಶ. ನಾವು ಸೋಮವಾರ ಬೆಂಗಳೂರು ನಗರದಲ್ಲಿ ಯುದ್ಧ ಬೇಡ, ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನ ತಾವು ಕೈಗೊಳ್ಳಬೇಕು, ಕೋಟಿ ಲೆಕ್ಕವಿಲ್ಲದಷ್ಟು ಹಣ ಈ 3 ದೇಶಗಳಲ್ಲಿ ನಷ್ಟ ಆಗಿದೆ. ಇದರಿಂದ ಇಡೀ ಪ್ರಪಂಚಕ್ಕೆ ಬಹಳ ಘೋರವಾದ ಅನ್ಯಾಯ. ಕರ್ನಾಟಕದಲ್ಲಿ ಒಂದು ಕಡೆ LPG ಇಲ್ಲ, ಗ್ಯಾಸ್ ಇಲ್ಲ, ಸಿಲಿಂಡರ್ ಇಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇವೆರಡೂ ಮೌನವಾಗಿದ್ದಾರೆ. ಮತ್ತು ಕರ್ನಾಟಕದ ವಿರೋಧ ಪಕ್ಷಗಳು ಉಸಿರೇ ಇಲ್ಲ, ಮಾತೇ ಇಲ್ಲ. ಆಡಳಿತ ಪಕ್ಷ ಇದು ನಮ್ದಲ್ಲ, ಕೇಂದ್ರ ಸರ್ಕಾರದ್ದು ಅಂತೇಳಿ ಒಂದು ಕಡೆ ಆಡಳಿತ ಪಕ್ಷ, ಒಂದು ಕಡೆ ವಿರೋಧ ಪಕ್ಷ. ಈ ಮಧ್ಯ ಜನರಿಗೆ ಉಸಿರು ಕಟ್ಟುವ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಜನ ಪ್ರಾಣ ಬಿಡುವ ಪರಿಸ್ಥಿತಿಗೆ ಹೋಗ್ತಾರೆ. ಅನ್ನ ಸಿಗೋದಿಲ್ಲ, ಆಹಾರ ಸಿಗೋದಿಲ್ಲ, ಈ ಪರಿಸ್ಥಿತಿ ಆಗುತ್ತೆ. ಇದನ್ನು ಬಹಳ ಗಂಭೀರವಾಗಿ ಕರ್ನಾಟಕದ
ವಿರೋಧ ಪಕ್ಷ, ಆಡಳಿತ ಪಕ್ಷ ಅವ್ರಿಗೇನೂ ಬೇಕಾಗಿಲ್ಲ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಕೂತಿದ್ದಾರೆ. ಏನಂದ್ರೇನು ಗೊತ್ತಿಲ್ಲ. ಬಿಜೆಪಿಯವರಿಗೆ ಇದುವರೆಗೂ ಅವರು ಒಂದಲ್ಲ ಒಂದು ಏನೇ ಆದರೂ ಬಾಯಿ ಬಿಡ್ತಾ ಇದ್ರು, ಗಲಾಟೆ ಮಾಡ್ತಾ ಇದ್ರು. ಸಿಲಿಂಡರ್ ಬಗ್ಗೆ ಗಲಾಟೆ ಮಾಡ್ತಾ ಇಲ್ಲ. ಯಡಿಯೂರಪ್ಪ ಗಲಾಟೆ ಮಾಡಲಿಲ್ಲ. ಯಡಿಯೂರಪ್ಪನ ಮಗ ಗಲಾಟೆ ಮಾಡಲಿಲ್ಲ. ಬಿಜೆಪಿಯವರು ಗಲಾಟೆ ಮಾಡಲಿಲ್ಲ. ಯತ್ನಾಳ್ ಗಲಾಟೆ ಮಾಡಲಿಲ್ಲ. ಬಿಜೆಪಿಯವ್ರಿಗೆ ಬೇಕಾಗಿಲ್ಲ. ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಪ್ರಧಾನಿಯವರನ್ನು ಭೇಟಿ ಮಾಡಿ ನಮ್ಗೆ ಅನ್ಯಾಯ ಆಗಿದೆ, ಜಾಸ್ತಿ LPG ಕೊಡಿ ಅಂತ. ನಿಮ್ಗೆ ಹೇಳ್ತೀನಿ, ರಿಕ್ಷಾ ಚಾಲಕರು ಹೊಟ್ಟೆಗಾಗಿ ಬಟ್ಟೆಗಾಗಿ ಪ್ರತಿದಿನ ಬರ್ತಿದ್ದಂಥ ಹಣ ಬರ್ತಾ ಇಲ್ಲ. ತೊಂದರೆಗೆ ಸಿಕ್ಕಿದ್ದಾರೆ. ಬೀದಿಯಲ್ಲಿ ರಿಕ್ಷಾಗಳು ನಿಲ್ಲಿಸಿದ್ದಾರೆ. ಕೂಡಲೇ ಸರ್ಕಾರ ರಿಕ್ಷಾ ಚಾಲಕರಿಗೆ ಕನಿಷ್ಠ 10,000 ರೂಪಾಯಿ ನಗದು ಹಣವನ್ನು ಕೊಡಬೇಕು. ಕನಿಷ್ಠ 10,000 ರೂಪಾಯಿ ನಗದು ಹಣವನ್ನು ಕೊಡಬೇಕು. ಇದರಿಂದ ಅವರು ಬದುಕ್ತಾರೆ. ಇವಾಗ ನಿಮ್ಮನ್ನು ಹೇಳೋದಾದರೆ, ಬೆಂಗಳೂರಿನ ಬೀದಿಯಲ್ಲಿ LPG ಇಲ್ಲದೆ ರಸ್ತೆಯಲ್ಲೇ ಗಾಡಿಗಳನ್ನ ಲೈನಾಗಿ ನಿಲ್ಲಿಸಿದ್ದಾರೆ. ಇದು ನಿಜಕ್ಕೂ ಬಹಳ ಅನ್ಯಾಯ. ಕನ್ನಡ ಚಳವಳಿ ಪಕ್ಷ ನಾವು ರಿಕ್ಷಾ ಚಾಲಕರ ಪರವಾಗಿ ತೀವ್ರ ಹೋರಾಟ ಮಾಡ್ತೀವಿ. ಗ್ಯಾಸ್ ಬಗ್ಗೆ ಹೋರಾಟ ಮಾಡ್ತೀವಿ. ಸಿಲಿಂಡರ್ ಬಗ್ಗೆ ಹೋರಾಟ ಮಾಡ್ತೀವಿ. ಬಹಳ ಗಂಭೀರವಾಗಿ ಇದನ್ನು ನಾವು ತೆಗೆದುಕೊಂಡಿದ್ದೇವೆ. ತೀವ್ರವಾಗಿ ಹೋರಾಟ ಮಾಡ್ತೇವೆ. ಈ ಮಧ್ಯೆ ಮತ್ತೊಂದು ಪ್ರತಿಭಟನೆಯಲ್ಲಿ ಕರುನಾಡ ಸೇನೆ ರಾಜ್ಯ ಉಪಾಧ್ಯಕ್ಷ ಜಗದೀಶ್ ಎಂ ಐಜೂರು, ರಾಜ್ಯ ಉಸ್ತುವಾರಿ ಅಧ್ಯಕ್ಷ ಗಂಗಾಧರ್ VN, ಜಿಲ್ಲಾಧ್ಯಕ್ಷ ಜಯಕುಮಾರ್, ದಲಿತ ಘಟಕದ ಜಿಲ್ಲಾಧ್ಯಕ್ಷ ಕೆ ಜಯರಾಮು, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ RJ ಅರ್ಜುನ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಪುಷ್ಪಲತಾ, ತಾಲೂಕು ವಿದ್ಯಾರ್ಥಿ ಘಟಕದ ಅಧ್ಯಕ್ಷ ಹೇಮಂತ್, ತಾಲೂಕು ಕಾರ್ಯಾಧ್ಯಕ್ಷ KRV ಕುಮಾರ್, ವಾಟಾಳ್ ನಾಗರಾಜ್ ಅವರ ಆಪ್ತ ಕಾರ್ಯದರ್ಶಿ ಪಾರ್ಥ ಸಾರಥಿ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು.